ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಆಮೇಲೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೇಕಾದ್ರೆ ಕೆಲವು ಗೊಂದಲಗಳು ಕೂಡ ಉದ್ಭವ ಆಗಿದೆ. ಅದೇನಪ್ಪ ಅಂತ ಅಂದರೆ, ಭೂ ರೈತ ಕಾರ್ಮಿಕರು 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಆ ತಂದೆ ತಾಯಿದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ನ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಹೋಗಿ ಲಾಗಿನ್ ಮಾಡಿಕೊಂಡು ಆ ಟ್ಯಾಬಲ್ಲಿ ಎನೇಬಲ್ ಆಗುತ್ತೆ, ಅಲ್ಲಿ ಅಪ್ಲೈ ಮಾಡಬೇಕಾಗ್ತದೆ ಅಂತ ಮಾಹಿತಿ ಬಂದಿದೆ. ಬಟ್ ಆಲ್ರೆಡಿ ಈಗ ಸ್ಕಾಲರ್ಶಿಪ್ ಎಲ್ಲ ಮುಗ್ದಿದೆ. OBC ಮತ್ತು SC/ST ಕೆಟಗರಿದು ಎಲ್ಲ ಸ್ಕಾಲರ್ಶಿಪ್ದು ಮುಕ್ತಾಯ ಆಗಿದೆ. ಬಟ್ ಆ ವಿದ್ಯಾರ್ಥಿಗಳು ಹೇಗೆ ಅಪ್ಲೈ ಮಾಡಬೇಕು, ಅಕಸ್ಮಾತ್ ಅಪ್ಲೈ ಮಾಡಲಿಲ್ಲ ಅಂದರೆ ಅವ್ರಿಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅವ್ರಿಗೆ ಬರಲ್ವಾ, ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಾನು ಒಂದು ವಿದ್ಯಾರ್ಥಿದ ಒಂದು ಡೆಮೋ ತೋರಿಸ್ತೀನಿ ನಿಮಗೆ. ನೋಡಿ, ಸ್ಟೇಟ್ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ನೀವು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಅಕೌಂಟು. ನಾನಿವಾಗ ಒಂದು ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಸಬ್ಮಿಟ್ ಕೂಡ ಆಗಿದೆ. ನೋಡಿ, ಇದನ್ನು ಲಾಗಿನ್ ಮಾಡ್ಕೊತೀನಿ. ನೋಡಿ, ಈ ಥರ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಈ ಸ್ಟೂಡೆಂಟ್ ಬಂದು OBC ಬರೋದ್ರಿಂದ ಅಲ್ಲಿ ತಂದೆ ತಾಯಿ ಪೇರೆಂಟ್ಸ್ದು ಕ್ಯಾಸ್ಟ್ ಇನ್ಕಮ್ನ ಏನಾದ್ರು ಅಪ್ಲೋಡ್ ಮಾಡಲಿಕ್ಕೆ ಆ ಪರ್ಟಿಕ್ಯುಲರ್ ಕಾಲಮ್ನ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ, ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅಂತ. ಅಂದರೆ ನೀವು ದಾಖಲಾತಿ ಅಂದರೆ ಕ್ಯಾಸ್ಟ್ ಇನ್ಕಮ್ನ ಅಪ್ಲೋಡ್ ಮಾಡೋಕ್ಕೆ ಎಲಿಜಿಬಲ್ ಇಲ್ಲ ಅಂತ. ಒಂದು ವೇಳೆ ಆ್ಯಡ್ ಪೇರೆಂಟ್ ಡೀಟೇಲ್ಸು ಇದನ್ನು ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗಲ್ಲ. ಏನಕ್ಕೆ ಓಪನ್ ಆಗಲ್ಲ ಅಂದರೆ ಅದು ಆಲ್ರೆಡಿ ಫಿಲ್ ಆಗಿದೆ, ಅದರಿಂದ ಆಪ್ಷನ್ ಕೂಡ ಓಪನ್ ಆಗಲ್ಲ. ನೀವು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಕೆಲವು ರಿಸ್ಟ್ರಿಕ್ಷನ್ ಓಪನ್ ಆಗುತ್ತೆ. ಇದು ಓಕೆ ಮಾಡಿದ್ರೆ ಇನ್ಸ್ಟ್ರಕ್ಷನ್ ಎಲ್ಲ ಓಕೆ ಆದಮೇಲೆ ನೋಡಿ ಈ ಥರ 5 ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗಿದೆ. ಮತ್ತು ಎಲ್ಲಿ ನಾವು ಕ್ಯಾಸ್ಟ್ ಇನ್ಕಮ್ನ ಅಪ್ಲೋಡ್ ಮಾಡೋದು ಅನ್ನೋ ಗೊಂದಲ ಕೂಡ ಕೆಲವು ವಿದ್ಯಾರ್ಥಿಗಳಿಗಿದೆ. ನೀವು ಆಲ್ರೆಡಿ ಬಿಫೋರ್ ಲಾಸ್ಟ್ ಇಯರ್ ನೀವು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಅಲ್ಲಿ ಈ ಆ್ಯಡ್ ಪೇರೆಂಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ತಂದೆ ತಾಯಿದು ಆಧಾರ್ ನಂಬರ್ ಮತ್ತು ಅವ್ರ ನೇಮ್ ಈ ಎರಡೂ ಕೂಡ ಹಾಕಬೇಕಾಗ್ತದೆ. ವಿದ್ಯಾರ್ಥಿಗಳು ತಂದೆ ತಾಯಿ ಜೀವಿತವಾಗಿದ್ದಲ್ಲಿ ಆ ಸ್ಟೆಪ್ಪನ್ನ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟು ಸ್ಟೆಪ್ಗೆ ಅದು ಆಟೋಮೆಟಿಕ್ಕಾಗಿ ಹೋಗುತ್ತೆ, ಇಲ್ಲಾಂದರೆ ಅದು ಅಲ್ಲೇ ನಿಂತ್ಕೊಳ್ಳುತ್ತೆ. ಬಟ್ ಖಂಡಿತವಾಗಿಯೂ ಎಲ್ಲರೂ ಕಡ್ಡಾಯವಾಗಿ ಹಾಕಿರಲೇಬೇಕಾಗಿರ್ತದೆ. ಹಾಕಿದ ನಂತರ ಅವರ ಆಧಾರ್ ನಂಬರ್ ಫ್ರೂಟ್ಗೆ ಲಿಂಕ್ ಆಗಿರೋ ಆಧಾರ್ ನಂಬರ್ ಎರಡು ಒಂದೇ ಆಗಿರೋದ್ರಿಂದ ಈ ತಂತ್ರಾಂಶದಲ್ಲಿ ಆಟೋಮೆಟಿಕ್ಕಾಗಿ ಅದನ್ನು ಫೆಚ್ ಮಾಡ್ಕೊಳ್ಳುತ್ತೆ ಡಾಟನ. ಫ್ರೂಟಲ್ಲಿ FID ಅಂತ ಬರುತ್ತೆ ನೋಡಿ, ಇದು ಫಾರ್ಮರ್ ಐಡೆಂಟಿಫಿಕೇಶನ್ ನಂಬರ್ ಅಂತ. ಸೇಮ್ ಆಧಾರ್ ನಂಬರ್ ನಾವು ಸ್ಕಾಲರ್ಶಿಪ್ಪಲ್ಲಿ ಕೊಟ್ಟಿರೋ ಪೇರೆಂಟ್ ಡೀಟೇಲ್ಸು ಮತ್ತು ಫ್ರೂಟಲ್ಲಿ FID ಕ್ರಿಯೇಟ್ ಆಗಿರಬೇಕಾದ ಕೊಟ್ಟಿರ್ತಕ್ಕಂಥ ಆಧಾರ್ ಡೀಟೇಲ್ಸು ಎರಡೂ ಕೂಡ ಮ್ಯಾಚ್ ಆಗಿರೋದ್ರಿಂದ ಅವು ವಿದ್ಯಾರ್ಥಿ ಕೂಡ ಡೈರೆಕ್ಟಾಗಿ ಎಲಿಜಿಬಲ್ ಆಗ್ತಾನೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ತಗೊಳ್ಳೋಕ್ಕೆ. ಇನ್ಯಾರಪ್ಪ ಎಲಿಜಿಬಲ್ ಆಗಲ್ಲ ಅಂದರೆ, ಯಾರು ಭೂರಹಿತ ಕೃಷಿ ಮಾಡ್ತಾ ಇರ್ತಾರೋ, ಅಂದರೆ ಭೂಮಿನೇ ಇಲ್ಲದೆ ಇರ್ತಾನೆ ಕೃಷಿ ಮಾಡ್ತಾ ಇರ್ತಾರೋ ಅಂಥ ರೈತರ ಮಕ್ಕಳುಗಳಿಗೆ ಭೂರಹಿತ ಅಂದರೆ ವಿತೌಟ್ ಲ್ಯಾಂಡ್. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ವಿತ್ ಲ್ಯಾಂಡ್ ಇದೆ ಅಂತ ಕೂಡ FIDನ ಕ್ರಿಯೇಟ್ ಮಾಡ್ಕೋಬೋದು. ಆ ವಿತೌಟ್ ಲ್ಯಾಂಡ್ ಅಂತ ಯಾರು ಮಾಡ್ಕೊಂಡಿರ್ತಾರೋ ಅವರು ತಂದೆ ತಾಯಿಗಳದು ಕ್ಯಾಸ್ಟ್ ಇನ್ಕಮ್ನ ಅಪ್ಲೋಡ್ ಮಾಡಬೇಕು. ಅವ್ರದ್ದು 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕಾಗ್ತದೆ ವರಮಾನ. ಅಂಥ ವಿದ್ಯಾರ್ಥಿಗಳು ಜನರಲ್ ಕೆಟಗರಿಗೆ ಬರಬೇಕು. ಅವ್ರಿಗೆ ಇಲ್ಲಿ ಟ್ಯಾಬು ಎನೇಬಲ್ ಆಗುತ್ತೆ. ಅಲ್ಲಿ ಕ್ಯಾಸ್ಟ್ ಇನ್ಕಮು ಇಲ್ಲ ಫ್ರೂಟ್ಸ್ ID, ಒಂದು ವೇಳೆ ಕಟ್ಟಡ ಕಾರ್ಮಿಕರಾಗಿದ್ದರೆ ಕನ್ಸ್ಟ್ರಕ್ಷನ್ ವರ್ಕರ್ದು ID ಹಾಕಿದರೆ ಅದು ಸಬ್ಮಿಟ್ ಆಗುತ್ತೆ. ಬಟ್ ಈ OBC ಅವ್ರಿಗೆ
ಆಲ್ರೆಡಿ ಅವ್ರ ಅಪ್ಲಿಕೇಶನ್ ಹಾಕಿರೋದ್ರಿಂದ ಅವ್ರಿಗೆ ಆ ಟ್ಯಾಬು ಎನೇಬಲ್ ಆಗಲ್ಲ. ಮತ್ತು ಇಲ್ಲೊಂದು ಸ್ವಲ್ಪ ಗೊಂದಲ ಇದೆ, ಏಕೆಂದರೆ ಸರ್ಕಾರ ಅದನ್ನ ಕ್ಲಿಯರ್ ಕಟ್ಟಾಗಿ ಹೇಳಿಲ್ಲ ಎಲ್ಲೂ ಕೂಡ. ಆಲ್ರೆಡಿ ನೀವು ಯಾರು OBC ಕ್ಯಾಟಗರಿಯಿಂದ ಹಿಂದೆ ಆ್ಯಸ್ ಇಟ್ ಈಸ್ ಅಪ್ಲೈ ಮಾಡಿರ್ತೀರೋ ಅವ್ರಿಗೆ ಏನು ಮತ್ತೆ ಕೂಡ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ಕೇವಲ ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಅವರ ತಂದೆ ತಾಯಿ ವರಮಾನ 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಅಂಥ ಮಕ್ಕಳು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರೆ. ಅಂಥವ್ರು ನಾವು ಟ್ಯಾಬ್ನ ಎನೇಬಲ್ ಮಾಡಿದ್ದೀವಿ, ಅಲ್ಲಿ ಹೋಗಿ ಕ್ಯಾಸ್ಟ್ ಇನ್ಕಮ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಅದರ ಅರ್ಥ ಬಂದು ಯಾರು ಇಲ್ಲಿ ಗಂಟ ಈ ಸ್ಕೀಮ್ಗೆ ಒಳಪಟ್ಟಿರ್ಲಿಲ್ವೋ ಅವ್ರಿಗೆ ಹೊಸದಾಗಿ ಆ್ಯಡ್ ಆಗ್ಲಿಕ್ಕೋಸ್ಕರ ಈ ಸ್ಕೀಮ್ನ ಮತ್ತೆ ಓಪನ್ ಮಾಡಿದ್ದಾರೆ. ಆಲ್ರೆಡಿ ಈ ಸ್ಕೀಮ್ ಒಳಗೆ ಇರ್ತಕ್ಕಂಥವ್ರು ಯಾರು OBC ಸ್ಟೂಡೆಂಟ್ ಆಗಿರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಅದು ಆಟೋಮೆಟಿಕ್ಕಾಗಿ ಮುಂದುವರಿಯುತ್ತದೆ. ಅಂದರೆ ಲಾಸ್ಟ್ ಇಯರು ಮತ್ತು ಹಿಂದಿನ ವರ್ಷ ಯಾವ ರೀತಿ ಕಟ್ಟಡ ಕಾರ್ಮಿಕರು ಮತ್ತು ಫ್ರೂಟಿಂದ ತಂದೆ ತಾಯಿದು ಡಾಟಾನ ಫೆಚ್ ಮಾಡಿಕೊಂಡು ಯಾವ ರೀತಿ ಸ್ಕಾಲರ್ಶಿಪ್ಪನ್ನು ಪೇಮೆಂಟ್ ಮಾಡಿದ್ರು ರಾಜ್ಯ ಸರ್ಕಾರಗಳು, ಆ ರೀತಿ ಈ ಸರಿಯಲ್ಲೂ ಕೂಡ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ. ಸದ್ಯಕ್ಕೆ ಇಷ್ಟು ಮಾಹಿತಿ, ಇದರಲ್ಲಿ ಏನು ಗೊಂದಲ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಟ್ಯಾಬೇ ಓಪನ್ ಆಗ್ತಾಯಿಲ್ಲ ಅಂದರೆ ನೀವು ಸ್ಕಾಲರ್ಶಿಪ್ ಹಾಕಲಿಕ್ಕೆ ಹೇಗೆ ಅಪ್ಲೈ ಮಾಡೋಕ್ಕಾಗುತ್ತೆ? ಆಗಲ್ಲ. ನೋಡೋಣ, ಇಷ್ಟೇ ವಿಷಯ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ನಮಸ್ಕಾರ ಎಲ್ಲರಿಗೂ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಂಬಂಧಪಟ್ಟಂಗೆ ವಿಡಿಯೋಗಳು ಮಾಡ್ತಾ ಇರ್ತೀನಿ. ನಮಸ್ತೆ ಸ್ನೇಹಿತರೆ.